ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಷ್ಟೇ ಸೂಪರ್ ಡೂಪರ್ ಆಗಿ ಡಾನ್ಸ್ ಕೂಡ ಮಾಡ್ತಾರೆ. ಸೊ ಅವರನ್ನ ಈ ಸಿನಿಮಾದಲ್ಲಿ ಕುಣಿಸಿರುವಂತ ನಮ್ಮ ಮುರಳಿ ಮಾಸ್ಟರ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಂಡ. ಮುರಳಿ ಮಾಸ್ಟರ್, ಸದ್ಯಕ್ಕೆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ, ಮತ್ತೆ ಪ್ರೆಸ್ ಮೀಟ್ ಅಲ್ಲಿ ನೀವು ಜಾಸ್ತಿ ಹೇಳ್ಬೋದು. ಇದು ಅದೃಷ್ಟದ ದೇವತೆ ಮಾರ್ಟಿನ್ ಎಲ್ಲರಿಗೂ. ಸೂಪರ್. ಅದು ಇನ್ನೊಂದು ಸೆಂಟೆನ್ಸ್ ಹೇಳ್ಬಿಡಿ, ನಮಗೆ ಸಮಾಧಾನ ಆಗ್ತಾ ಇಲ್ಲ. ಹೇಳಿ ಮಾಸ್ಟರ್, ಡಾನ್ಸ್ ಬಗ್ಗೆ ಇನ್ನೊಂದು ಸೆಂಟೆನ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಇದು ಎಕ್ಸ್ಪೆಕ್ಟೇಷನ್ಕಿನ್ನ ಇದು ದೊಡ್ಡದಾಗೆ ಇದೆ. ನಾನು ಅವತ್ತೇ ಹೇಳಿದ್ದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿ, ಪ್ಯಾನ್ ಇಂಡಿಯಾ ಅಂತ ಹೇಳ್ಬೇಡಿ ಅಂತ. ಹೌ ಎಕ್ಸೈಟೆಡ್ ಯು ಆರ್? ಎಸ್, ಯಾಕಂದ್ರೆ ನೀವು ಇದು ಒಂಥರ ಟ್ಯಾಬ್ಲೆಟ್ಸ್ ತಗೊಳ್ಳಂಗೆ ಬಂದು ನೋಡಿದ ತಕ್ಷಣ ಮತ್ತೆ ನಾವು ಮತ್ತೆ ಶುರುವಾಗಿ ಮಾಡೋ ಡ್ಯಾನ್ಸ್ಗೆ ಹೋಗ್ಬೋದು. ಅಷ್ಟೊಂದು ಎನರ್ಜಿ ಕೊಡುತ್ತೆ. ನೀವು ನೋಡಿದ ತಕ್ಷಣ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ರಿಗೂ. ಒಂದ್ಸರಿ ನೋಡಿದ್ವಿ, ಆಲ್ರೆಡಿ ಎಷ್ಟೋ ಸಲ ನೋಡಿದ್ವಿ, ಬಟ್ ಈಗಲೂ ನೋಡಿದ್ರು ಫ್ರೆಶ್ ಆಗೇ ಇರುತ್ತೆ. ಅಷ್ಟು ಒಂದು ಫೀಲ್ ಇದೆ ಇದರಲ್ಲಿ. ಯಾಕಂದರೆ ಧ್ರುವ ಸರ್ ಜೊತೆಗೆ ನಾವು ಪೊಗರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನನಗೆ ತುಂಬ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಅವಾಗ. ಆ ಟೈಮಲ್ಲಿ ಪೊಗರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗಾ ಮತ್ತೆ ಒಂದು ಬೂಸ್ಟಪ್ ಸಿಕ್ಕಿದ್ದು. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಾಕ 600 ಸಾಂಗ್ಸ್ ಮೇಲೆ ಮಾಡಿದ್ದೀನಿ. ನಾನು ಸಿನಿಮಾಗಳು ಮಾಡಿದ್ದೀನಿ, 600 ಹೆಚ್ಚು ಸಾಂಗ್ಸ್ಗಳು ಮಾಡಿದ್ದೀನಿ. ಒಳ್ಳೊಳ್ಳೆ ಸಾಂಗ್ಸ್ಗಳು, ಹಿಟ್ ಸಾಂಗ್ಸ್ಗಳು ಕೊಟ್ಟಿದ್ದೀವಿ. ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾರ್ಟಿನ್ ಸಿನಿಮಾ. ಅದಕ್ಕೆ ಧ್ರುವ ಸರ್ಗೂ AP ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ AP ಸರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು. ಅದಾದ್ಮೇಲೆ ಈಗ ಅವ್ರ ಜೊತೆಗೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಇದ್ರ ಬಗ್ಗೆ. AP ಸರ್ ನೋಡಿ, ಅಂಬಾರಿಯಿಂದ ನಾವೇ ಪ್ರತಿ ಸಲ ಬಂದಾಗ ನಾವು ಫಸ್ಟ್ ಅವ್ರ ಹತ್ರ ಮಾತಾಡ್ತೀವಿ. ಸೊ ಇಟ್ಸ್ ಸೋ ಸೂಪರ್. ಒಂದೇ ವರ್ಡಲ್ಲಿ ನೀವು ಆನ್ಸರ್ ಮಾಡಿಬಿಟ್ವಿ, ಅದೃಷ್ಟ ದೇವತೆ ಅಂತ. ಅದೃಷ್ಟ ದೇವತೆ ಸದಾಕಾಲ ನಿಮ್ಮ ಜೊತೆ ಇರ್ತಾಳೆ. ಆಲ್ ದ ವೆರಿ ಬೆಸ್ಟ್. ಅಷ್ಟೇ ಸೂಪರ್ ಡೂಪರ್ ಆಗಿ ಡಾನ್ಸ್ ಕೂಡ ಮಾಡ್ತಾರೆ. ಸೊ ಅವರನ್ನ ಈ ಸಿನಿಮಾದಲ್ಲಿ ಕುಣಿಸಿರುವಂತ ನಮ್ಮ ಮುರಳಿ ಮಾಸ್ಟರ್ ಅನ್ನ ವೇದಿಕೆಗೆ ಬರ್ಮಾಡ್ಕೊಂಡ. ಮುರಳಿ ಮಾಸ್ಟರ್, ಸದ್ಯಕ್ಕೆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ, ಮತ್ತೆ ಪ್ರೆಸ್ ಮೀಟ್ ಅಲ್ಲಿ ನೀವು ಜಾಸ್ತಿ ಹೇಳ್ಬೋದು. ಇದು ಅದೃಷ್ಟದ ದೇವತೆ ಮಾರ್ಟಿನ್ ಎಲ್ಲರಿಗೂ. ಸೂಪರ್. ಅದು ಇನ್ನೊಂದು ಸೆಂಟೆನ್ಸ್ ಹೇಳ್ಬಿಡಿ, ನಮಗೆ ಸಮಾಧಾನ ಆಗ್ತಾ ಇಲ್ಲ. ಹೇಳಿ ಮಾಸ್ಟರ್, ಡಾನ್ಸ್ ಬಗ್ಗೆ ಇನ್ನೊಂದು ಸೆಂಟೆನ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಇದು ಎಕ್ಸ್ಪೆಕ್ಟೇಷನ್ಕಿನ್ನ ಇದು ದೊಡ್ಡದಾಗೆ ಇದೆ. ನಾನು ಅವತ್ತೇ ಹೇಳಿದ್ದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿ, ಪ್ಯಾನ್ ಇಂಡಿಯಾ ಅಂತ ಹೇಳ್ಬೇಡಿ ಅಂತ. ಹೌ ಎಕ್ಸೈಟೆಡ್ ಯು ಆರ್? ಎಸ್, ಯಾಕಂದ್ರೆ ನೀವು ಇದು ಒಂಥರ ಟ್ಯಾಬ್ಲೆಟ್ಸ್ ತಗೊಳ್ಳಂಗೆ ಬಂದು ನೋಡಿದ ತಕ್ಷಣ ಮತ್ತೆ ನಾವು ಮತ್ತೆ ಶುರುವಾಗಿ ಮಾಡೋ ಡ್ಯಾನ್ಸ್ಗೆ ಹೋಗ್ಬೋದು. ಅಷ್ಟೊಂದು ಎನರ್ಜಿ ಕೊಡುತ್ತೆ. ನೀವು ನೋಡಿದ ತಕ್ಷಣ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ರಿಗೂ. ಒಂದ್ಸರಿ ನೋಡಿದ್ವಿ, ಆಲ್ರೆಡಿ ಎಷ್ಟೋ ಸಲ ನೋಡಿದ್ವಿ, ಬಟ್ ಈಗಲೂ ನೋಡಿದ್ರು ಫ್ರೆಶ್ ಆಗೇ ಇರುತ್ತೆ. ಅಷ್ಟು ಒಂದು ಫೀಲ್ ಇದೆ ಇದರಲ್ಲಿ. ಯಾಕಂದರೆ ಧ್ರುವ ಸರ್ ಜೊತೆಗೆ ನಾವು ಪೊಗರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನನಗೆ ತುಂಬ ದಿವಸ ನಾನು ವರ್ಕ್ ಕಮ್ಮಿ ಇತ್ತು ಅವಾಗ. ಆ ಟೈಮಲ್ಲಿ ಪೊಗರು ಸಿನಿಮಾ ಮಾಡಿದ್ಮೇಲೆ ನನಗೆ ತಿರ್ಗಾ ಮತ್ತೆ ಒಂದು ಬೂಸ್ಟಪ್ ಸಿಕ್ಕಿದ್ದು. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗಾಕ 600 ಸಾಂಗ್ಸ್ ಮೇಲೆ ಮಾಡಿದ್ದೀನಿ. ನಾನು ಸಿನಿಮಾಗಳು ಮಾಡಿದ್ದೀನಿ, 600 ಹೆಚ್ಚು ಸಾಂಗ್ಸ್ಗಳು ಮಾಡಿದ್ದೀನಿ. ಒಳ್ಳೊಳ್ಳೆ ಸಾಂಗ್ಸ್ಗಳು, ಹಿಟ್ ಸಾಂಗ್ಸ್ಗಳು ಕೊಟ್ಟಿದ್ದೀವಿ. ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾರ್ಟಿನ್ ಸಿನಿಮಾ. ಅದಕ್ಕೆ ಧ್ರುವ ಸರ್ಗೂ AP ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ AP ಸರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು. ಅದಾದ್ಮೇಲೆ ಈಗ ಅವ್ರ ಜೊತೆಗೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಇದ್ರ ಬಗ್ಗೆ. AP ಸರ್ ನೋಡಿ, ಅಂಬಾರಿಯಿಂದ ನಾವೇ ಪ್ರತಿ ಸಲ ಬಂದಾಗ ನಾವು ಫಸ್ಟ್ ಅವ್ರ ಹತ್ರ ಮಾತಾಡ್ತೀವಿ. ಸೊ ಇಟ್ಸ್ ಸೋ ಸೂಪರ್. ಒಂದೇ ವರ್ಡಲ್ಲಿ ನೀವು ಆನ್ಸರ್ ಮಾಡಿಬಿಟ್ವಿ, ಅದೃಷ್ಟ ದೇವತೆ ಅಂತ. ಅದೃಷ್ಟ ದೇವತೆ ಸದಾಕಾಲ ನಿಮ್ಮ ಜೊತೆ ಇರ್ತಾಳೆ. ಆಲ್ ದ ವೆರಿ ಬೆಸ್ಟ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.